ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಾನ್ ಬೇಬಿ ಫುಡ್ಸ್. ಇವತ್ತು ಹುಟ್ಟಿದ ಮಗುವಿಗೆ ಯಾವ ರೀತಿ ಸ್ನಾನ ಮಾಡಿಸೋದು ಅಂತ ನೋಡೋಣ. ನನ್ನ ಲಾಸ್ಟ್ ವಿಡಿಯೋದಲ್ಲಿ ಪಾಪುಗೆ ಯಾವ ರೀತಿ ಆಯಿಲ್ ಮಸಾಜ್ ಮಾಡೋದು ಅಂತ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದೆ. ಆ ವಿಡಿಯೋನ ಇನ್ನೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಬನ್ನಿ ಈಗ ಯಾವ ರೀತಿ ಸ್ನಾನ ಮಾಡಿಸೋದು ಅಂತ ನೋಡೋಣ. ನಾನಿವತ್ತು ತಲೆಗೆ ಸ್ನಾನ ಮಾಡಿಸ್ತಾ ಇದ್ದೀನಿ. ಪಾಪುಗೆ ಸ್ನಾನ ಮಾಡಿಸ್ಬೇಕಾದ್ರೆ ನೀರು ತುಂಬ ಜಾಸ್ತಿ ಬಿಸಿ ಇರಬಾರ್ದು, ಹಾಗೆ ತುಂಬ ಕೋಲ್ಡ್ ಆಗೂ ಇರಬಾರ್ದು. ಬೇಬಿ ಸ್ಕಿನ್ ತುಂಬ ಸೆನ್ಸಿಟಿವ್ ಆಗಿರುತ್ತೆ. ತುಂಬ ಜಾಸ್ತಿ ಬಿಸಿ ಇರುವಂಥ ನೀರನ್ನ ಯೂಸ್ ಮಾಡಿದ್ರೆ ಮಗು ಸ್ಕಿನ್ನು ಬೇಗ ಡ್ರೈ ಆಗುತ್ತೆ. ನಾನಿಲ್ಲಿ ಹಿಮಾಲಯ ಬೇಬಿ ಶಾಂಪೂನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಪಾಪು ಸ್ಕಿನ್ಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನೇ ಯೂಸ್ ಮಾಡಿ. ಹಾಗೆ ನೀವು ತಲೆಗೆ ಸ್ನಾನ ಮಾಡಿಸ್ಬೇಕು ಅಥವಾ ಮೈಗೆ ಸ್ನಾನ ಮಾಡಿಸ್ಬೇಕು ಅನ್ನೋ ಹಾಗಿದ್ರೂ 11:30-12 ಗಂಟೆ ಒಳಗಡೆ ನೀರು ಅಟ್ಬಿಡಿ. ಎಳೆ ಬಿಸಿಲಲ್ಲಿ ಮಕ್ಕಳಿಗೆ ನೀರು ಅಟ್ಟಿದ್ರೆ ಒಳ್ಳೆಯದು. 1 ಗಂಟೆ ಮೇಲೆ ಎಲ್ಲ ಅಟ್ಟಕ್ಕೆ ಹೋಗಬೇಡಿ. ಕೆಲವರು 2 ಟೈಮ್ ಕೂಡ ಅಟ್ತಾರೆ. ನಾನು ನಮ್ಮ ಪಾಪುಗೆ 2 ಟೈಮ್ ಅಟ್ತಾ ಇದ್ದೆ. ಸಂಜೆ ಅಟ್ಟೋ ಹಾಗಿದ್ರೆ ಒಂದು 5 ಗಂಟೆ ಮೇಲೆ 6 ಗಂಟೆ ಒಳಗಡೆನೆ ಅಟ್ಬಿಡಿ. ನಾನು ಆಯಿಲ್ ಮಸಾಜ್ ಮಾಡಿರೋದ್ರಿಂದ 2 ಸಲ ಶಾಂಪೂ ಹಾಕ್ಕೊಳ್ತಾ ಇದ್ದೀನಿ. ತಲೆಗೆ ಸ್ನಾನ ಮಾಡಿಸ್ಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ಹುಷಾರಾಗಿ ಮಾಡಿಸ್ಬೇಕು. ಯಾಕಂದರೆ ಮಗು ಬಾಯಲ್ಲಿ ಅಥವಾ ಮೂಗಲ್ಲಿ ನೀರೋದ್ರೆ ಮಗುಗೆ ಕೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸ್ವಲ್ಪ ಕೇರ್ಫುಲ್ಲಾಗಿ ಸ್ನಾನ ಮಾಡಿಸಿ. ವಾರದಲ್ಲಿ 2 ದಿನ ತಲೆಗೆ ಸ್ನಾನ ಮಾಡಿಸಿದ್ರೆ ಒಳ್ಳೆಯದು. ಮಗುಗೆ ಸ್ನಾನ ಮಾಡಿಸ್ಬೇಕಾದ್ರೆ ತುಂಬ ನಿಧಾನಕ್ಕೆ ಸ್ನಾನ ಮಾಡಿಸ್ಬೇಕು. ಗಡಿಬಿಡಿಯಲ್ಲಿ ಸ್ನಾನ ಮಾಡಿಸ್ಬೇಡಿ. ನಾನಿಲ್ಲಿ ವಿಡಿಯೋನ ಸ್ವಲ್ಪ ಫಾರ್ವರ್ಡ್ ಮಾಡಿದ್ದೀನಿ, ಅದಕ್ಕೋಸ್ಕರ ನಿಮಗೆ ಸ್ಪೀಡಾಗಿ ಸ್ನಾನ ಮಾಡಿಸ್ತಾ ಇರೋ ಥರ ಕಾಣ್ತಾ ಇದೆ. ಆದರೆ ನಾನು ಸ್ಲೋವಾಗೆ ಸ್ನಾನ ಮಾಡಿಸಿದ್ದು. ನಾನು ವಿಡಿಯೋ ಮಾಡ್ತಾ ಇರೋದ್ರಿಂದ ಪಾಪುಗೆ ಡೈಪರ್ ಹಾಕ್ಬಿಟ್ಟು ಸ್ನಾನ ಮಾಡಿಸ್ತಾ ಇದ್ದೀನಿ. ಇಲ್ಲಾಂದರೆ ಡೈಪರ್ ಇಲ್ದಿರಾನೇ ಸ್ನಾನ ಮಾಡಿಸೋದು. ಹಾಗೆ ಫ್ರೆಂಡ್ಸ್, ಮಕ್ಕಳಿಗೆ ಸ್ನಾನ ಮಾಡಿಸ್ಬೇಕಾದ್ರೆ ನೀವು ಮನೆಯಲ್ಲಿ ನಿಮಗೆ ಯಾವ ಸೋಪ್ ಶಾಂಪು ಯೂಸ್ ಮಾಡ್ತೀರಾ ಅದನ್ನು ದಯವಿಟ್ಟು ಯೂಸ್ ಮಾಡಬೇಡಿ. ಮಕ್ಕಳ ಸ್ಕಿನ್ನೇ ಬೇರೆ ಥರ ಇರುತ್ತೆ, ನಮ್ಮ ಸ್ಕಿನ್ನೇ ಬೇರೆ ಥರ ಇರುತ್ತೆ. ಸೊ ಮಕ್ಕಳಿಗೋಸ್ಕರ ಇರುವಂಥ ಪ್ರಾಡಕ್ಟ್ನ ಯೂಸ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಿಮಗೆ ಯಾವ ಪ್ರಾಡಕ್ಟ್ ಇಷ್ಟ ಆಗುತ್ತೋ ಅದನ್ನೇ ಯೂಸ್ ಮಾಡಿ, ಆದರೆ ಅದು ಬೇಬಿ ಪ್ರಾಡಕ್ಟ್ ಆಗಿರಬೇಕು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾನೇ ತುಂಬ ಜನನ ನೋಡಿದ್ದೀನಿ ಮಗುಗೆ ಯೂಸ್ ಮಾಡುವಂಥ ಪ್ರಾಡಕ್ಟ್ನ ಯೂಸೇ ಮಾಡಲ್ಲ. ಅವ್ರು ಯಾವ್ದು ಯೂಸ್ ಮಾಡ್ಕೊಳ್ತಾರೋ ಅದನ್ನೇ ಯೂಸ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೀವು ಆಲ್ರೆಡಿ ಬೇಬಿ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ರೆ ನಾನು ನಿಮ್ಗೆ ಹೇಳ್ತಾ ಇಲ್ಲ, ಯಾರು ಯೂಸ್ ಮಾಡ್ತಾ ಇಲ್ವೋ ಅವ್ರಿಗೋಸ್ಕರ ಹೇಳ್ತಾ ಇದ್ದೀನಿ. ಫೇಸ್ ವಾಶ್ ಮಾಡಬೇಕಾದ್ರೂ ಅಷ್ಟೇ ಮಗುಗೆ ಮೂಗಲ್ಲಿ ಬಾಯಲ್ಲಿ ನೀರು ಹೋಗೋ ಚಾನ್ಸಸ್ ಇರುತ್ತೆ. ಸೊ ನೋಡಿ, ಈ ರೀತಿ ಒರೆಸ್ಬಿಟ್ಟು ಕಣ್ಣಿನ ಭಾಗಕ್ಕೆ ಸೋಪ್ ಹಾಕ್ಬಿಡಿ. ಕೆನ್ನೆಗೆ ಅಪ್ಪರ್ ಲಿಪ್ಸ್ ಹತ್ರ ಎಲ್ಲ ಸೋಪ್ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಜಿ ನಂತರ ಕೈನ ಒದ್ದೆ ಮಾಡ್ಕೊಳ್ತಾ ಒರೆಸ್ಬೇಕು. ನಿಮ್ಮ ಕೈಗಳನ್ನು ನೀರಲ್ಲಿ ಡಿಪ್ ಮಾಡ್ಕೊಳ್ತಾ ನೀಟಾಗಿ ಒರೆಸ್ಕೊಳ್ಳಿ. ನಾನಿಲ್ಲಿ 2ನೇ ಸಲ ಮತ್ತೆ ಸೋಪ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಆಗಲೇ ಹೇಳಿದ್ನಲ್ಲ, ಆಯಿಲ್ ಮಸಾಜ್ ಮಾಡಿರೋದ್ರಿಂದ 2 ಸಲ ಹಾಕ್ತಾ ಇದ್ದೀನಿ. ಈಗ ಬ್ಯಾಕ್ ಸೈಡ್ ಮಲಗಿಸ್ಬಿಟ್ಟು ಸ್ನಾನ ಮಾಡಿಸ್ತಾ ಇದ್ದೀನಿ. ಮಗುವಿನ ಕೈ ಕಾಲು ಎಲ್ಲ ಈ ರೀತಿ ಮಡಚಿ ಚೆನ್ನಾಗಿ ಮಸಾಜ್ ರೀತಿ ಮಾಡ್ತಾ ಸ್ನಾನ ಮಾಡಿಸ್ಬೇಕು. ನಮ್ಮ ಅಮ್ಮ ಅಜ್ಜಿ ಎಲ್ಲರೂ ಇದೇ ಥರ ಸ್ನಾನ ಮಾಡಿಸ್ತಾ ಇದ್ರು. ಈ ರೀತಿ ಸ್ನಾನ ಮಾಡಿಸೋದ್ರಿಂದ ಮಗು ತುಂಬ ಚೆನ್ನಾಗಿ ನಿದ್ದೆ ಮಾಡುತ್ತೆ. ಒಂದು 3-4 ಗಂಟೆ ಆದರೂ ಖಂಡಿತ ನಿದ್ದೆ ಮಾಡ್ತಾರೆ. ಮಗುಗೆ ತುಂಬ ಮೈಕೈ ನೋವಿರುತ್ತೆ, ಯಾಕಂದರೆ ಮಲಗಿದ ಜಾಗದಲ್ಲೇ ಒಂದೇ ಕಡೆ ಮಲ್ಕೊಂಡಿರುತ್ತಲ್ವ. ಹಾಗೆ ನಾವು ಎತ್ತಬೇಕಾದ್ರೆ ಕೈ ಹಿಡಿದು ಎತ್ತೀವಿ, ಆವಾಗ ಮಗುವಿನ ಶೋಲ್ಡರ್ ಎಲ್ಲ ಪೇಯ್ನ್ ಇರುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ ಪ್ರೆಸ್ ಮಾಡಿ ಸ್ನಾನ ಮಾಡಿಸೋದ್ರಿಂದ ಅವ್ರಿಗೆ ರಿಲ್ಯಾಕ್ಸ್ ಆಗಿ ಫೀಲ್ ಆಗುತ್ತೆ. ಮಗುವಿನ ಕಾಲು ಮತ್ತು ಕೈ ಮೇಲೂ ಅಷ್ಟೇ ಚೆನ್ನಾಗಿ ಪ್ರೆಸ್ ಮಾಡ್ತಾ ಸ್ನಾನ ಮಾಡಿಸ್ಬೇಕು. ಕೆಲವರು ಕಮೆಂಟ್ಸ್ ಮಾಡಿ ಕೇಳ್ತಾ ಇರ್ತೀರಲ್ವಾ, ಅಕ್ಕ ನಮ್ಮ ಪಾಪು 1 ವರ್ಷ ಆಯಿತು, ನಿಂತ್ಕೊಳ್ತಾನೂ ಇಲ್ಲ, ನಡೀತಾನೂ ಇಲ್ಲ ಅಂತ ಹೇಳಿಬಿಟ್ಟು. ಅಂಥ ಮಕ್ಕಳಿಗೆ ಈ ರೀತಿ ಬೆಳಗ್ಗೆ ಮತ್ತು ಸಾಯಂಕಾಲ ಮಗುವಿಗೆ ಬಿಸಿನೀರನ್ನು ಕಾಲ ಮೇಲೆ ಈ ರೀತಿ ಪ್ರೆಸ್ ಮಾಡಿ ಅಟ್ಟಬೇಕು. ಬಿಸಿನೀರಿಗೆ ಬದಲಾಗಿ ನೀವು ಅಕ್ಕಿ ತೊಳೆದಿರುವಂಥ ನೀರನ್ನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಅದನ್ನು ಅಷ್ಟೇ ಇದೇ ಥರ ಮಸಾಜ್ ಮಾಡ್ತಾ ಕಾಲ ಮೇಲೆ ಅಮ್ಕಿ ನೀರಟ್ಟೋದ್ರಿಂದ ಮಗು ಚೆನ್ನಾಗಿ ನಡೆಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಏನೋ ಸ್ನಾನ ಮಾಡಿಸ್ಬೇಕು ಡೈಲಿ ಅಂತ ಹೇಳಿಬಿಟ್ಟು ಸುಮ್ಮನೆ ಸ್ನಾನ ಮಾಡಿಸೋದಲ್ಲ.
ಚಿಕ್ಕ ಮಗುಗೆ ಸ್ನಾನ ಮಾಡಿಸ್ಬೇಕು, ಅದರ ಬೆಳವಣಿಗೆ ಚೆನ್ನಾಗಾಗಬೇಕು ಅಂದರೆ ಈ ರೀತಿ ಸ್ವಲ್ಪ ಟೈಮ್ ಕೊಟ್ಟು ನಿಧಾನಕ್ಕೆ ಮಗುಗೆ ಮಸಾಜ್ ಎಲ್ಲ ಮಾಡಿ ಸ್ನಾನ ಮಾಡಿಸಿದ್ರೆ ಮಗು ಬೆಳವಣಿಗೆ ಚೆನ್ನಾಗಾಗತ್ತೆ. ಯಾವ ಟೈಮ್ಗೆ ನಿಂತ್ಕೊಳ್ಬೇಕು, ನಡಿಬೇಕು, ಕೂತ್ಕೊಳ್ಬೇಕು ಎಲ್ಲನೂ ಕರೆಕ್ಟಾಗಿ ಆಗುತ್ತೆ. ನೀವು ಸರಿಯಾಗಿ ಸ್ನಾನ ಮಾಡಿಸಿಲ್ಲ, ಮಗುಗೆ ಪೌಷ್ಟಿಕಾಂಶ ಇರುವಂಥ ಆಹಾರ ಕೊಟ್ಟಿಲ್ಲ ಅಂದರೆ ಬೇಡದೇ ಇರೋವಂಥ ಪ್ರಾಬ್ಲಮ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಪಾಪುನ ಈ ರೀತಿ ಕೂರಿಸ್ಬಿಟ್ಟು ಬಾಯಿ ಒಳಗಡೆ ತುಂಬ ಒಳಗಡೆ ಎಲ್ಲ ಕೈ ಹಾಕ್ಬಾರ್ದು. ಈ ನಾಲ್ಗೆ ಮೇಲ್ಗಡೆ ವೈಟಾಗಿ ಕಟ್ಕೊಂಡಿರುತ್ತಲ್ವ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಪಾಪು ಒಸಡುಗಳನ್ನ ನಿಧಾನಕ್ಕೆ ಲೈಟಾಗಿ ಮಸಾಜ್ ಮಾಡಿಬಿಟ್ಟು ಇನ್ನೊಂದು ಸಲ ಮುಖನ ಒರೆಸ್ತಾ ಇದ್ದೀನಿ. ಈಗ ಲಾಸ್ಟಲ್ಲಿ ಒಂದೇ ಒಂದು ಕ್ಲಿಪ್ಪಿಂಗ್ ಹಾಕ್ತಾ ಇದ್ದೀನಿ, ನೋಡ್ಬೋದು. ಡೈಪರ್ ರಿಮೂವ್ ಮಾಡಿಬಿಟ್ಟು ಸ್ನಾನ ಮಾಡಿಸ್ತಾ ಇದ್ದೀನಿ ಅಷ್ಟೇ. ಈಗ ಪಾಪು ಸ್ನಾನ ಮಾಡಿದ್ದು ಆಯಿತು. ನಾನು ಪೌಡರೆಲ್ಲ ಹಾಕಿ ಬಟ್ಟೆ ಹಾಕೋದನ್ನು ತೋರಿಸಿಲ್ಲ, ಮಗುಗೆ ತುಂಬ ನಿದ್ದೆ ಬಂದಿತ್ತು. ಸೊ ಅದಕ್ಕೋಸ್ಕರ ಲಾಸ್ಟಲ್ಲಿ ಒಂದು ಕ್ಲಿಪ್ಪಿಂಗ್ನ ಹಾಕ್ತಾ ಇದ್ದೀನಿ. ಇದೇ ಸೋಪ್ನೇ ನಾವು ಪಾಪುಗೆ ಯೂಸ್ ಮಾಡಿದ್ದು. ಬೇಕಿದ್ರೆ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಪರ್ಚೇಸ್ ಮಾಡ್ಬೋದು. ಸೊ ನೋಡಿ, ಪಾಪು ಹಾಲೂ ಸರಿಯಾಗಿ ಕುಡ್ದಿಲ್ಲ, ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾನೆ. ಇವತ್ತು ಪಾಪುಗೆ ಯಾವ ರೀತಿ ಸ್ನಾನ ಮಾಡಿಸ್ಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.